ಎಲ್ರಿಗೂ ನಮಸ್ಕಾರ. ಗರ್ಭಾವಸ್ಥೆಯಲ್ಲಿ ಪಪ್ಪಾಯಿ ತಿನ್ಬೋದಾ? ಅನಾನಸ್ ತಿಂದ್ರೆ ಏನಾಗುತ್ತೆ? ಅಬ್ಬಬ್ಬಾ, ಇದು ಎಷ್ಟೊಂದು ಜನರನ್ನು ಕಾಡುವ ಒಂದು ದೊಡ್ಡ ಗೊಂದಲ ಅಲ್ವಾ? ಬನ್ನಿ, ಇವತ್ತು ಈ ಹಣ್ಣುಗಳ ಸುತ್ತ ಇರೋ ಕಥೆಗಳ ಹಿಂದಿನ ಸತ್ಯ ಏನು ಅನ್ನೋದನ್ನ ಸಿಂಪಲ್ ಆಗಿ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಮೂಲಭೂತ ಪ್ರಶ್ನೆಯನ್ನೇ ತೆಗೆದುಕೊಳ್ಳೋಣ. ನಾವು ಪ್ರತಿದಿನ ಇಷ್ಟಪಟ್ಟು ತಿನ್ನುವ ಹಣ್ಣುಗಳು ನಿಜವಾಗಿಯೂ ಗರ್ಭಾವಸ್ಥೆಗೆ ಅಪಾಯಕಾರಿನಾ? ಈ ಥರದ ಒಂದು ಆತಂಕ ಹುಟ್ಟೋದು ತುಂಬಾನೇ ಸಹಜ. ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಬೇಕೇ ಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರು ಹೇಳೋ ಮಾತಿದು ಅಲ್ವಾ? ಪಪ್ಪಾಯಿ ತಿಂದ್ರೆ ಹೀಟಾಗುತ್ತೆ ಅಥವಾ ಅನಾನಸ್ ತಿಂದ್ರೆ ಮಗು ನಿಲ್ಲಲ್ಲ ಅನ್ನೋ ಭಯ ಇದ್ದೇ ಇರುತ್ತೆ. ಅಸ್ಲಿಗೆ ಈ ನಂಬಿಕೆ ಎಲ್ಲಿಂದ ಬಂತೋ? ಇದರಿಂದ ಏನಾದ್ರೂ ಸೈಂಟಿಫಿಕ್ ಕಾರಣ ಇದೆಯಾ? ಬನ್ನಿ, ಒಂದೊಂದಾಗಿ ಚೆಕ್ ಮಾಡೋಣ. ಮೊದಲಿಗೆ ಪಪ್ಪಾಯಿ ವಿಷಯಕ್ಕೆ ಬರೋಣ. ಇಲ್ಲಿ ಉತ್ತರ ಹೌದು ಅಥವಾ ಇಲ್ಲ ಅಂತ ಅಷ್ಟು ಸುಲಭವಿಲ್ಲ. ಯಾಕಂದ್ರೆ ಎಲ್ಲವೂ ನಾವು ಯಾವ ರೀತಿಯ ಪಪ್ಪಾಯಿ ತಿನ್ನುತ್ತಿದ್ದೇವೆ ಅನ್ನೋದರ ಮೇಲೆ ನಿಂತಿದೆ. ಅಂದ್ರೆ ಹಣ್ಣಿನ ಹದ ಬಹಳ ಮುಖ್ಯ. ಜಸ್ಟ್ ಇದನ್ನೊಮ್ಮೆ ನೋಡಿ, ಇಡೀ ಕಥೆನೇ ಅರ್ಥ ಆಗುತ್ತೆ. ಚೆನ್ನಾಗಿ ಹಣ್ಣಾದ ಹಳದಿ ಬಣ್ಣದ ಸಿಹಿಯಾದ ಪಪ್ಪಾಯಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಸೇಫ್. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಹಸಿರು ಬಣ್ಣದ ಕಾಯಿ ಪಪ್ಪಾಯಿ, ಅದರಿಂದ ದೂರ ಇರಲೇಬೇಕು. ಇದೇ ಇಲ್ಲಿರೋ ಪ್ರಮುಖ ವ್ಯತ್ಯಾಸ. ಹಾಗಾದ್ರೆ ಕಾಯಿ ಪಪ್ಪಾಯಲ್ಲಿ ಅಂಥದ್ದೇನಿದೆ? ಅದರಲ್ಲಿ ಲೇಟೆಕ್ಸ್ ಮತ್ತು ಪಪ್ಪಾಯಿನ್ ಅನ್ನೋ ಎರಡು ಅಂಶಗಳು ತುಂಬಾನೇ ಜಾಸ್ತಿ ಇರುತ್ತೆ. ಈ ಪಪ್ಪಾಯಿನ್ ಅನ್ನೋ ಅಂಶದಿಂದ ಏನಾಗತ್ತೆ ಅಂದ್ರೆ, ನಮ್ಮ ದೇಹ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿ ಅದನ್ನ ಹೆರಿಗೆಯನ್ನು ಪ್ರೋತ್ಸಾಹಿಸುವ ಪ್ರೋಸ್ಟಾಗ್ಲ್ಯಾಂಡಿನ್ ಹಾರ್ಮೋನುಗಳು ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು. ಇದರ ಪರಿಣಾಮವಾಗಿ ಗರ್ಭಾಶಯದಲ್ಲೇ ಸಂಕೋಚನ ಶುರುವಾಗಬಹುದು, ಅಥವಾ ಭ್ರೂಣವನ್ನು ಹಿಡಿದಿಟ್ಟುಕೊಳ್ಳುವ ಪೊರೆಗಳು ವೀಕ್ ಆಗುವ ಸಾಧ್ಯತೆ ಇರುತ್ತೆ. ಆದ್ರೆ ಪಪ್ಪಾಯಿ ಹಣ್ಣು ಆಗ್ತಿದ್ದಂತೆ ಕಥೆ ಪೂರ್ತಿ ಉಲ್ಟಾ ಆಗುತ್ತೆ. ಅದರಲ್ಲಿರೋ ಆ ಲೇಟೆಕ್ಸ್ ಮತ್ತು ಪಪ್ಪಾಯಿನ್ ಅಂಶಗಳು ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ ಆಗುತ್ತೆ. ಬದಲಿಗೆ ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ನಾರಿನಾಂಶ ತುಂಬಾನೇ ಜಾಸ್ತಿ ಆಗುತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಾಡುವ ಮಲಬದ್ಧತೆ ಸಮಸ್ಯೆಗೆ ರಾಮಬಾಣ. ಹಾಗಾಗಿ ಯಾವುದೇ ಭಯವಿಲ್ಲದೆ ಚೆನ್ನಾಗಿ ಹಣ್ಣಾದ ಪಪ್ಪಾಯನ್ನು ಸವಿಯಬಹುದು. ಸರಿ, ಪಪ್ಪಾಯ ಕಥೆ ಮುಗೀತು. ಈಗ ನಮ್ಮ ಲಿಸ್ಟಲ್ಲಿರೋ ಎರಡನೇ ಹಣ್ಣು ಅನಾನಸ್ ಕಡೆಗೆ ಬರೋಣ. ಇಲ್ಲೂ ಕೂಡ ಒಂದು ನಿರ್ದಿಷ್ಟ ರಾಸಾಯನಿಕದ ಸುತ್ತಾನೇ ಈ ಎಲ್ಲಾ ಕತೆ ಇರೋದು. ಅದರ ಹೆಸರು ಬ್ರೋಮಲೈನ್. ಇಲ್ಲಿ ಡೋಸೇಜ್ಗೂ ಅಂದ್ರೆ ಪ್ರಮಾಣಕ್ಕೂ ರಿಯಾಲಿಟಿಗೂ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮೊದಲು, ಏನಿದು ಬ್ರೋಮೆಲೈನ್? ಇದು ಅನಾನಸ್ನಲ್ಲಿ ನೈಸರ್ಗಿಕವಾಗಿ ಸಿಗುವ ಒಂದು ಎನ್ಸೈಮ್. ಅದರ ಮುಖ್ಯ ಕೆಲಸ ಪ್ರೋಟೀನ್ಗಳನ್ನು ವಿಭಜಿಸುವುದು. ಅದರ ಇದೇ ಗುಣದಿಂದಾಗಿ ಅದರ ಬಗ್ಗೆ ಒಂದು ಆತಂಕ ಶುರುವಾಗಿದೆ. ಇಲ್ಲಿ ನೋಡೆ, ಒಂದು ಸತ್ಯ ಇದೆ. ಲ್ಯಾಬ್ನಲ್ಲಿ ಮಾಡಿದ ಪರೀಕ್ಷೆಗಳ ಪ್ರಕಾರ ತುಂಬಾನೇ ಹೈ ಕಾನ್ಸಂಟ್ರೇಷನಲ್ಲಿ, ಅಂದ್ರೆ ಸಾಂದ್ರೀಕೃತ ರೂಪದಲ್ಲಿ ಬ್ರೋಮಿಲೈನ್ ಬಳಸಿದ್ರೆ ಅದು ಗರ್ಭಕಂಠವನ್ನ ಮೃದುಗೊಳಿಸೋ ಸಾಧ್ಯತೆ ಇದೆ. ಈ ಒಂದು ವೈಜ್ಞಾನಿಕ ಅಂಶವೇ ಅನಾನಸ್ ಬಗೆಗಿನ ಭಯಕ್ಕೆ ಮೂಲ. ಆದರೆ, ಮತ್ತು ಇದು ಬಹಳ ಮುಖ್ಯವಾದ ಆದರೆ, ಅಂತಹ ಪರಿಣಾಮ ದೇಹದ ಮೇಲೆ ಆಗಬೇಕಾದ್ರೆ ಎಷ್ಟು ಅನಾನಸ್ ತಿನ್ಬೇಕು ಗೊತ್ತಾ? ಈ ಸಂಖ್ಯೆಯನ್ನು ನೋಡಿ. ಸುಮಾರು 7ರಿಂದ 10 ಪೂರ್ತಿ ಅನಾನಸ್ ಹಣ್ಣುಗಳನ್ನು ಒಂದೇ ಸಾರಿಗೆ ತಿಂದ್ರೆ ಮಾತ್ರ ಅಷ್ಟು ಬ್ರೋಮೆಲೈನ್ ದೇಹಕ್ಕೆ ಸೇರೋದು. ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಹೇಳಿ? ಖಂಡಿತ ಇಲ್ಲ ಅಲ್ವಾ? ಅಷ್ಟೇ ಅಲ್ಲ, ಅನಾನಸ್ ಸೇಫ್ ಅಂತ ಹೇಳಕ್ಕೆ ಇನ್ನೂ ಕೆಲವು ಕಾರಣಗಳಿವೆ. ಮೊದಲನೇದಾಗಿ, ಬ್ರೋಮಲೈನ್ ಹೆಚ್ಚಾಗಿ ಸಿಗೋದು ನಾವು ತಿನ್ನುವ ಸಿಹಿ ತುರುಳಿನಲ್ಲಿ ಅಲ್ಲ, ಬದಲಿಗೆ ಅದರ ಮಧ್ಯದಲ್ಲಿರುವ ಗಟ್ಟಿದಂಟಿನಲ್ಲಿ. ಇನ್ನು ಒಂದು ವೇಳೆ ತಿಂದ್ರೂ ನಮ್ಮ ಹೊಟ್ಟೆಯಲ್ಲಿರೋ ಆಸಿಡ್ಗಳು ಅದರ ಬಹುಪಾಲು ಶಕ್ತಿಯನ್ನೇ ನಾಶ ಮಾಡ್ತವೆ. ಹಾಗಾಗಿ ಒಂದು ಹೋಳು ಅಥವಾ 1 ಕಪ್ ಅನಾನಸ್ ತಿಂದ್ರೆ ಗರ್ಭಾಶಯದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಈ ಎಲ್ಲ ಚರ್ಚೆಯ ನಂತರ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರೋಣ. ಈ ಬಗ್ಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಏನು ಹೇಳ್ತಾರೆ? ಮನಸ್ಸಿನ ನೆಮ್ಮದಿಗಾಗಿ ಅವರು ಕೊಡುವ ಸಿಂಪಲ್ ಸಲಹೆಗಳೇನು ಅಂತ ನೋಡೋಣ. ಹಣ್ಣುಗಳನ್ನು ಸೇಫಾಗಿ ತಿನ್ನೋಕೆ ಕೇವಲ 2 ಸಿಂಪಲ್ ರೂಲ್ಸ್ ಪಾಲಿಸಿದ್ರೆ ಸಾಕು. ಮೊದಲನೆಯದ್ದು, ಮಿತವಾಗಿ ತಿನ್ನಿ. ಯಾವುದೇ ಹಣ್ಣಾಗ್ಲಿ 1 ಕಪ್ನಷ್ಟು ತಿಂದ್ರೆ ಆರೋಗ್ಯಕರ ಗರ್ಭಾವಸ್ಥೆಗೆ ಯಾವುದೇ ಅಪಾಯವಿಲ್ಲ. ಎರಡನೆಯದ್ದು, ಮತ್ತು ಇದು ಬಹಳ ಮುಖ್ಯ, ಬ್ರೋಮಿಲೈನ್ ಅಥವಾ ಪಪ್ಪಾಯಿನ್ ಸಪ್ಲಿಮೆಂಟ್ಸ್ಗಳು, ಅಂದ್ರೆ ಮಾತ್ರೆಗಳು ಅಥವಾ ಸಾರಗಳಿಂದ ಸಂಪೂರ್ಣವಾಗಿ ದೂರವಿರಿ. ಯಾಕಂದ್ರೆ ಅದರಲ್ಲಿ ಇವುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಮತ್ತು ಇದು ತುಂಬಾನೇ ಧೈರ್ಯ ಕೊಡುವಂಥ ಮಾತು. ಕೇಳಿ, ಆರೋಗ್ಯಕರವಾದ ಒಂದು ಗರ್ಭಾವಸ್ಥೆಯಲ್ಲಿ ಯಾವುದೇ ಆಹಾರ ತಿಂದ ತಕ್ಷಣ ಗರ್ಭಪಾತ ಆಗೋದಿಲ್ಲ. ಆಹಾರಕ್ಕೆ ಮಗುವಿನ DNA ಬದಲಾಯಿಸೋ ಶಕ್ತಿ ಇರೋದಿಲ್ಲ. ಇದು ಆಳವಾದ ಭಯವನ್ನ ಹೋಗಲಾಡಿಸುವ ಒಂದು ಪ್ರಮುಖ ಹೇಳಿಕೆ. ಹಾಗಾದರೆ ಈ ಎಲ್ಲದರಿಂದ ನಾವು ಕಲಿಯಬೇಕಾದ ಅಂತಿಮ ಪಾಠವಾದ್ರೂ ಏನು? ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತುಗಳನ್ನ ಕೇಳೋಣ. ಡಾಕ್ಟರ್ ಪ್ರಶಾಂತ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ,
ಸ್ಮಾರ್ಟ್ ಆಗಿ, ಸೆನ್ಸಿಬಲ್ ಆಗಿ ತಿನ್ನಿ. ಈ ಹಣ್ಣುಗಳಿಂದ ಸಿಗುವ ಪೋಷಕಾಂಶಗಳು ನಿಮ್ಮ ಮತ್ತು ಮಗುವಿನ ಆರೋಗ್ಯಕ್ಕೆ ಅತ್ಯಗತ್ಯ. ಕಟ್ಟುಕಥೆಗಳಿಗೆ ಹೆದರಿ ಸಮತೋಲಿತ ಆಹಾರದಿಂದ ವಂಚಿತರಾಗಬೇಡಿ. ಜ್ಞಾನದಿಂದ ಭಯವನ್ನು ದೂರ ಮಾಡಿ, ಪೌಷ್ಟಿಕಾಂಶಕ್ಕೆ ಮೊದಲ ಆದ್ಯತೆ ಕೊಡಿ. ಸೊ ಇದರಿಂದ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಕೊನೆಯದಾಗಿ ಒಂದು ಪ್ರಶ್ನೆ. ಗರ್ಭಾವಸ್ಥೆ ಬಗ್ಗೆ ನೀವು ಕೇಳಿರುವ ಇಂತಹ ಬೇರೆ ಯಾವ ಕಟ್ಟುಕತೆಗಳಿಗೆ ವೈಜ್ಞಾನಿಕವಾದ, ಸ್ಪಷ್ಟವಾದ ಉತ್ತರ ಬೇಕೋ ಈ ಬಗ್ಗೆ ಯೋಚಿಸಿ. ಯಾಕಂದ್ರೆ ಸರಿಯಾದ ಮಾಹಿತಿ ಪಡೆಯೋದು ಎಲ್ಲರ ಹಕ್ಕು.